ತುಲಾರಾಶಿ, ಈ ದಿನ ಧನನಷ್ಟ ಯೋಗ. ಶುಭ ಕೆಲಸಕ್ಕಾಗಿ ಧನನಷ್ಟ, ಮಂಗಳ ಕೆಲಸಕ್ಕಾಗಿ ಧನನಷ್ಟ, ಹಾಗೆಯೇ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವ ಲಕ್ಷಣ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸುವ ದಿನ. ದೂರ ಸ್ಥಳ ಪ್ರಯಾಣ ಮಾಡುವ ಯೋಗ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಯೋಗ. ಪಾಲುದಾರರೊಂದಿಗೆ ವ್ಯವಹರಿಸುವಂತಹ ಯೋಗ. ಈ ದಿನ ತಾವು ಅವಕಾಶಕ್ಕೆ ಮಹತ್ವವನ್ನು, ಸಾಧನೆಯನ್ನು, ಶ್ರಮವನ್ನು ಪಟ್ಟರೆ ತುಲಾರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳುಂಟಾಗುವ ಲಕ್ಷಣಗಳು ಚೆನ್ನಾಗಿದೆ. ತಾವು ಮಹಾಗಣಪತಿಯ ಸೇವೆಯನ್ನು ಮಾಡಿ, ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡಿ. ವೃಶ್ಚಿಕ ರಾಶಿ, ಇವತ್ತು ತಮಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಉಂಟಾಗುವಂತಹ ಅವಕಾಶಗಳು ಇದ್ದರೂ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳಿದೆ. ಅದೇ ಪ್ರಕಾರವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ರಾಶಿಯ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳ ಜಾತಕಕ್ಕೆ ಹುಟ್ಟುವಂತಹ ಮಕ್ಕಳಿದ್ದರೆ ತಕ್ಷಣ ಆ ಜಾತಕವನ್ನು ಪರಿಶೀಲನೆ ನಿಮ್ಮ ಗುರುಗಳ ಮುಖೇನವಾಗಿ ಮಾಡಿಸಿ. ಇನ್ನು ವ್ಯಾಪಾರಸ್ಥರಿಗೆ ಒಳ್ಳೆಯ ಅಭಿವೃದ್ಧಿ ಯೋಗಾದಿಗಳು ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿಗಳು ಚೆನ್ನಾಗಿದೆ. ನೀವು ತೆಗೆದುಕೊಂಡ ಕಾರ್ಯಕ್ಷೇತ್ರಗಳು ನಿಧಾನವಾದರೂ ಈ ದಿನ ಅದು ಉತ್ತಮವಾದ ತೃಪ್ತ ಫಲಗಳನ್ನು ಉಂಟಾಗುವ ಎಲ್ಲ ಲಕ್ಷಣಗಳು ಇದೆ. ತಾವು ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದು, ನಾರಸಿಂಹದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಧನುರಾಶಿ, ಈ ದಿನ ಮಧ್ಯಾಹ್ನದವರೆಗೆ ನಿಮ್ಮ ಅನಿಸಿಕೆ, ಅನುಭವಗಳು ಅಸಮಾಧಾನವನ್ನು, ಖಿನ್ನತೆಯನ್ನು ಕೊಡುವ ಸಾಧ್ಯತೆ ಇದೆ. ಶ್ರಮಪಟ್ಟರೆ ಸಂಧ್ಯಾಕಾಲದಲ್ಲಿ ಶುಭ. ವ್ಯಾಪಾರಸ್ಥರಿಗೆ ಈ ದಿನ ಮಿಶ್ರ ಫಲದಾಯಕವಾಗಿರುವ ದಿನ. ಹಾಗೆ ಅಧಿಕಾರ ವರ್ಗದಲ್ಲಿರುವವರಿಗೆ, ಸರ್ಕಾರ ಮೂಲದ ಅಧಿಕಾರಿಗಳಿಗೆ ಸ್ಥಾನ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಚೆನ್ನಾಗಿರುತ್ತೆ. ನಿಮ್ಮ ಸಾಧನೆಗೆ ಕೆಲವೊಮ್ಮೆ ಈ ದಿನ ತೃಪ್ತಿ, ಅತೃಪ್ತಿ ಅಂತ ಹೇಳುವ ಎರಡು ಫಲಗಳು ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆ ಇದೆ. ಬಹುತೇಕವಾಗಿ ಶುಭ ಫಲಗಳು ಧನುರಾಶಿಯವರಿಗೆ ಈ ದಿನ ಉಂಟಾಗುವ ಲಕ್ಷಣ ಇದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ ಮಾಡಿ, ಶನಿದೇವರ ಆರಾಧನೆಯನ್ನು ಮಾಡಿ. ಮಕರ ರಾಶಿ,